ಗುಡ್ ನ್ಯೂಸ್ ಕೊಟ್ಟ ಮಾಜಿ ದಂಪತಿಗಳು. ನಿವೇದಿತಾ ಜೊತೆ ಮೂವಿ ಮುಗಿಯುತ್ತಿದ್ದಂತೆ ಸಿಹಿ ಸುದ್ದಿ ಕೊಟ್ಟ ಚಂದನ್ ಶೆಟ್ಟಿ. ವಿಡಿಯೋದಲ್ಲಿ ಹೇಳಿದ್ದು ಫ್ಯಾನ್ಸ್ ಈಗ ಫುಲ್ ಖುಷಿಯಾಗಿರುವಂತಹದ್ದು. ಮದುವೆಯಾಗಿ ಡಿವೋರ್ಸ್ ಆದಂತಹ ಜೋಡಿಯಿಂದ ಈಗ ಒಂದು ಸಿನಿಮಾ ಕೂಡ ಬರ್ತಾ ಇರುವಂಥದ್ದು. ಮಾಜಿ ಪತ್ನಿ ನಿವೇದಿತಾ ಗೌಡಗೆ ಶೆಟ್ರು ಆ್ಯಕ್ಟ್ ಕೂಡ ಮಾಡ್ತಿರುವಂಥದ್ದು. ಮುದ್ದು ರಾಕ್ಷಸಿ ಈ ಒಂದು ಸಿನಿಮಾದ ಶೂಟಿಂಗ್ ಮುಗಿಸಿರುವಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಂಗ್ಲೆಂಡ್ನ ಹಲವು ಕಡೆಗಳಲ್ಲಿ ಅವರು ಈಗ ಶೋ ಆಯೋಜಿಸಿದ್ದಾರೆ. ಮಾರ್ಚ್ 21ರಿಂದ ವಿವಿಧ ಸ್ಥಳಗಳಲ್ಲಿ ಮ್ಯೂಸಿಕ್ ಶೋನಾಗೀಗ ಚಂದನ್ ಶೆಟ್ಟಿ ಅವರು ಮಾಡ್ತಿರುವಂಥದ್ದು. ಅಲ್ಲಿರುವ ಎಲ್ಲ ಕನ್ನಡಿಗರು ಕೂಡ ಬಂದು ತಮ್ಮನ್ನು ಆಶೀರ್ವದಿಸುವಂತೆ ಕೇಳಿಕೊಂಡಂತಹ ಚಂದನ್ ಶೆಟ್ಟಿ ಇದನ್ನು ಕೇಳಿದಂತಹ ಅಭಿಮಾನಿಗಳು ಈಗ ಫುಲ್ ಖುಷಿಯಾಗಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಒಂದು ಡಿವೋರ್ಸ್ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಮೊನ್ನೆ ಅಷ್ಟೇ ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆ ಸಿನಿಮಾದ ಹೆಸರು ಮುದ್ದು ರಾಕ್ಷಸಿ ಅಂತೇಳಿ. ಆ ಸಿನಿಮಾದ ಕೊನೆಯ ದೃಶ್ಯವನ್ನು ನಿರ್ದೇಶಕರು ಸೆರೆ ಹಿಡಿದಿದ್ರು. ಆ ಒಂದು ದೃಶ್ಯದ ತುಣುಕು ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಬರ್ತಿರುವಂತಹದ್ದು. ಆ ದೃಶ್ಯದ ತುಣುಕನ್ನು ನೀವು ನೋಡ್ತಾ ಇರ್ಬೋದು. ಈಗ ಸದ್ಯದ ಅಪ್ಡೇಟ್ ಏನಪ್ಪ ಅಂತಂದರೆ, ಚಂದನ್ ಶೆಟ್ಟಿಯವರು ಈಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವಂಥದ್ದು. ಅಂದರೆ ಡಿವೋರ್ಸ್ ಆದರೂ ಕೂಡ ಆ ವಿಚಾರಕ್ಕೆ ಅವರು ಹೆಚ್ಚು ಫೋಕಸ್ ಮಾಡದೆ ಬೇರೆ ವಿಚಾರಗಳಿಗೆ, ತಮ್ಮ ಕೆರಿಯರ್ ಗ್ರೋತ್ಗೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ಚಂದನ್ ಶೆಟ್ಟಿಯವರು ಈಗ ಮಾಡ್ತಿರುವಂಥದ್ದು. ಚಂದನ್ ಶೆಟ್ಟಿಯವ್ರಿಗೆ ಈಗಾಗಲೇ ಕೇವಲ ಕರ್ನಾಟಕ ಅಥವಾ ನಮ್ಮ ದೇಶದಲ್ಲಿ ಮಾತ್ರ ಅವರಿಗೆ ಅಭಿಮಾನಿಗಳಿಲ್ಲ, ಬೇರೆ ಬೇರೆ ದೇಶದಲ್ಲೂ ಕೂಡ ಚಂದನ್ ಶೆಟ್ಟಿ ಅವರಿಗೆ ಅಭಿಮಾನಿಗಳಿದ್ದಾರೆ. ಸೊ ಹಾಗಾಗಿ ಆ ಅಭಿಮಾನಿಗಳು ಚಂದನ್ ಶೆಟ್ಟಿ ಅವ್ರನ್ನ ವೆಲ್ಕಮ್ ಮಾಡ್ತಿರುವಂಥದ್ದು. ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಇಂಗ್ಲೆಂಡ್ ಮತ್ತು ಬೇರೆ ದೇಶಗಳಲ್ಲಿ ಸುಮಾರು 4-5 ಕಡೆ ಅವರ ಒಂದು ಪ್ರೋಗ್ರಾಮ್ಗಳನ್ನು ಕೂಡ ಹಾಕ್ಕೊಂಡಿರುವಂಥದ್ದು. ಅಲ್ಲಿರುವಂತಹ ಕನ್ನಡಿಗರಿಗೆ ಚಂದನ್ ಶೆಟ್ಟಿಯವರು ಹೋಗಿ ಹಾಡನ್ನು ಹಾಡಿ ರಂಜಿಸುವಂಥ ಒಂದು ಕೆಲಸವನ್ನು ಚಂದನ್ ಶೆಟ್ಟಿ ಅವರು ಈಗ ಮಾಡೋದಕ್ಕೆ ಹೊರಟಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.